ತನುವು. ಸಸಿ ಹಿತ್ತಲು ಬೀಚ್ಗೆ ಹೋಗ್ತಾ ಆನ್ ದಿ ವೇ ದಾರಿಲಿ ಒಂದು ಬ್ರಿಡ್ಜ್ ಸಿಗುತ್ತೆ ಅಂದ್ಕೊಳ್ಳಿ. ಇದು ಬ್ಯಾಕ್ ವಾಟರ್ ಆಗಿರುತ್ತೆ. ಇಲ್ಲಿಂದ ವ್ಯೂ ಸಾಕಾದಾಗಿನೇ ಇರುತ್ತೆ. ಸೊ ಅದಕ್ಕೋಸ್ಕರ ನಿಮಗೂ ಈ ಒಂದು ವ್ಯೂನ ತೋರಿಸೋಣ ಅಂತ ನಿಂತ್ಕೊಂಡೆ. ಇಲ್ಲಿಂದ ಒಂದು 3.4 ಕಿಲೋಮೀಟ್ರ್ ಇಲ್ಲ 3.5 ಕಿಲೋಮೀಟರ್ಸ್ ಇದೆ ಸಸಿ ಹಿತ್ತಲು ಬೀಚು. ಆದರೆ ವ್ಯೂ ಮಾತ್ರ ಸ್ನೇಹಿತರೆ ಅದ್ದೂರಿ ಅಂದ್ಕೊಳ್ಳಿ, ಕ್ಲಾಸಿಯಾಗಿದೆ. ಹ್ಯುಮಿಡಿಟಿ ಅಷ್ಟೊಂದು ಅನ್ನಿಸ್ತಿಲ್ಲ, ಗಾಳಿ ಇರೋದ್ರಿಂದ ಸಿಕ್ಕಾಪಟ್ಟೆ ಗಾಳಿ ಇದೆ. ಸೊ ಆರಾಮಾಗಿ ವೀಡಿಯೋ ಮಾಡ್ತಾಯಿದ್ದೀನಿ ಅಂದ್ಕೊಳ್ಳಿ. ಸಕ್ಕತ್ತಾಗಿರೋ ವ್ಯೂ ಇದೆ. ಕ್ಯಾಮ್ರಾ ತಿರುಗಿಸ್ಬಿಟ್ಟು ತೋರಿಸ್ತೆ ಅಂತ ನೋಡ್ಬಿಟ್ಟು ಎಂಜಾಯ್ ಮಾಡಿ. ನೋಡಿ ಹೆಂಗೆ ಉಂಟು, ಎಲ್ಲೇ ನೋಡಿ ಫುಲ್ಲು ವಾಟ್ರು, ಎಲ್ಲಿ ನೋಡಿದ್ರು ಕೂಡ ನೀರು. ನಾವು ಇದೇ ಒಂದು ರೋಡಲ್ಲಿ ಇವಾಗ ಮುಂದೆ ಹೋದರೆ ನಮ್ಗೆ ಸಸಿ ಹಿತ್ತಲು ಬೀಚ್ ಸಿಗುತ್ತೆ. ಸಸಿ ಹಿತ್ತಲು ಬೀಚಿನ ಸ್ಪೆಷಾಲಿಟಿ ಏನು ಅಂತ ನಾನು ಆಲ್ರೆಡಿ ಹಿಂದಿನ ಒಂದು ವೀಡಿಯೋದಲ್ಲಿ ಹೇಳಿದ್ದೀನಿ. ಏನಪ್ಪ ಅನ್ನೋದಾದರೆ ಇಲ್ಲಿ 2 ರಿವರ್ಗಳು ಬಂದು ಜಾಯ್ನ್ ಆಗಿ ಸಮುದ್ರಕ್ಕೆ ಸೇರುತ್ತೆ. ಇದೇ ಒಂದು ಜಾಗದ ಸ್ಪೆಷಾಲಿಟಿ ಆಗಿರುತ್ತೆ. ಸಖತ್ತಾಗಿದೆ ಸ್ನೇಹಿತರೆ ಮಾತ್ರ ಇದೊಂದು ಜಾಗ. ನೋಡಿ ಇದು ಕೂಡ ಬ್ಯಾಕ್ ವಾಟ್ರ್ ಇನ್ನೊಂದು ಸೈಡಿಂದ. ಎಲ್ಲೇ ನೋಡಿ ಫುಲ್ ಅದ್ದೂರಿಯಾದಂಥ ನೀರು ಕಾಣಿಸುತ್ತೆ ನಿಮಗೆ. ಕ್ರೇಜಿ ಗುರು ಬ್ಯೂಟಿ. ಈ ಒಂದು ಜಾಗನ ತೋರಿಸ್ಬೇಕು ಅಂತ ನಿಂತ್ಕೊಂಡು ಅಂದ್ಕೊಳ್ಳಿ. ಸೊ ಬನ್ನಿ ಇಲ್ಲಿಂದ ಕಂಟಿನ್ಯೂ ಮಾಡುವ. ಸಸಿ ಹಿತ್ತಲು ಬೀಚ್ಗೆ ಹೋಗ್ತಾ ನಿಮಗೆ ಮತ್ತೆ ಸಿಗ್ತೀನಂತೆ. ಮಾತಲ್ಲಿ ಏನು ಹೊಸತನ, ಮಗುವನ್ನು ಹೋಲೋ ಹೂಮನ. ರಸಕಾವ್ಯ ನಿನ್ನ ಯೌವನ, ಎದೆ ತುಂಬಿ ನಿಂತೆ ಪ್ರತಿಕ್ಷಣ. ಹಳ್ಳಿ ಮಣ್ಣಲ್ಲಿ ಬಿರಿದ ಮಲ್ಲಿಗೆ, ಹಳ್ಳಿ ಮಣ್ಣಲ್ಲಿ ಬಿರಿದ ಮಲ್ಲಿಗೆ. ನೋಡಿ ಸ್ನೇಹಿತರೆ, ಇವಾಗ ನಾನು ಸಸಿ ಹಿತ್ತಲು ಬೀಚ್ಗೆ ಬಂದಿದ್ದೀನಿ. ಇದೇ ಒಂದು ಬೀಚ್ ಆಗಿರುತ್ತೆ. ಅಲ್ಲಿ ನನ್ನ ಕಾರ್ನ ಪಾರ್ಕ್ ಮಾಡಿದ್ದೀನಿ. ಇದೆಲ್ಲ ನೋಡಿ ಹೆಂಗಿದೆ, ಎಲ್ಲನೂ ಬೀಚು. ನಾನು ಆವಾಗಲೇ ಹೇಳಿದಂಗೆ ಇಲ್ಲಿ 2 ರಿವರ್ಗಳು ಬಂದು ಜಾಯ್ನ್ ಆಗುತ್ತೆ. ಅದು ಎಲ್ಲಿಂದ ಬರುತ್ತೆ ಎಲ್ಲಿ ಅಂತಲೂ ನಿಮಗೆ ತೋರಿಸ್ತೀನಿ ಅಂತ ಬನ್ನಿ. ಇಲ್ಲಿ ನಿಮ್ಮ ಕಾರ್ಗೆ ಪಾರ್ಕಿಂಗ್ ಫೀ ಬಂದು 20 ರೂಪಾಯಿ ಆಗಿರುತ್ತೆ. ಪೇ ಮಾಡಿಬಿಟ್ಟು ಒಳಗಡೆ ಬಂದು ಕಾರ್ ಪಾರ್ಕ್ ಮಾಡಿ ಹಿಂಗೆ ನಡ್ಕೊಂಬಂದರೆ ನಿಮಗೆ ಒಂದು ಬೀಚ್ ಸಿಗುತ್ತೆ ಅಂದ್ಕೊಳ್ಳಿ. ಸೊ ಬನ್ನಿ ಹಿಂಗೆ ಹೋಗ್ತಾ ನಿಮಗೆ ತೋರಿಸ್ತೀನಿ ಅಂತ ರಿವರ್ ಎಲ್ಲಿ ಜಾಯ್ನ್ ಆಗುತ್ತೆ ಏನು ಕತೆ ಅಂತ. ನೋಡಿ ಸ್ನೇಹಿತರೆ ಹೆಂಗಿದೆ ಈ ಒಂದು ಬೀಚ್ ಅಂದರೆ ಕ್ರೇಜಿ ಗುರು. ಇಲ್ಲೆಲ್ಲ ಜನಗಳೇ ಇರಲ್ಲ, ತುಂಬ ಕಮ್ಮಿ ಇರುತ್ತೆ. ಇಲ್ಲಿ ಇನ್ನೊಂದು ಏನಂದರೆ ವರ್ಷಕ್ಕೊಂದು ಸರ್ತಿ ನಿಮಗೆ ಸರ್ಫಿಂಗ್ ಫೆಸ್ಟಿವಲ್ ಮಾಡ್ತಾರೆ. ಕ್ರೇಜಿಯಾಗಿರುತ್ತೆ. ಯಾವಾಗಂತ ನನಗೆ ಅಷ್ಟೊಂದು ಸರಿಯಾದ ಮಾಹಿತಿ ಇಲ್ಲ ಅಂದ್ಕೊಳ್ಳಿ. ಅದಕ್ಕೆ ಬಂದರೆ ಮಾತ್ರ ಫಾರಿನರ್ಸಿಂದ ಎಲ್ಲ ಟೂರಿಸ್ಟ್ ಬಂದಿರ್ತಾರೆ. ಸಕ್ಕದಾಗಿರುತ್ತೆ ನೋಡೋದಕ್ಕೆ. ಸೊ ನಾನು ಹೇಳಿದೆ ಗೊತ್ತಾ 2 ರಿವರ್ ಜಾಯ್ನ್ ಆಗುತ್ತೆ ಅಂತೆ. ಇಲ್ಲೊಂದು ಜಾಗ ಇದೆ, ಇನ್ನೊಂದು ರಿವರ್ ಈ ಸೈಡಲ್ಲಿದೆ. ಬನ್ನಿ ತೋರಿಸ್ತೀನಿ ನಿಮಗೆ. ಸಕ್ಕದಾಗಿದೆ ಬೀಚು. ನಿಮ್ಗೆ ಇನ್ನೊಂದೇ ಅಂದರೆ ಜಾಸ್ತಿ ಜನಗಳಿರಲ್ಲ ಅಂದ್ಕೊಳ್ಳಿ. ಈ ಒಂದು ಬೀಚಲ್ಲಿ ತುಂಬ ಅಂದರೆ ತುಂಬ ಕಮ್ಮಿ ಇರ್ತಾರೆ ಜನ. ಸೊ ಹಾಗಾಗಿ ಅದು ಒಂದು ನಿಮಗೆ ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಮಸ್ತಾಗಿರುತ್ತೆ ಮಾತ್ರ. ಇಲ್ಲಿ ಒಂದು ರೋಡ್ ಥರ ಮಾಡ್ತಿದ್ದಾರೆ ಅಂದರೆ ನಿಮಗೆ ಕಾಣಿಸ್ತಿದೆ ಗೊತ್ತಾ, ಅದನ್ನು ಪಾತ್ರೆ ಥರ ಮಾಡ್ತಿದ್ದಾರೆ ಅನ್ಸುತ್ತೆ. ಅಂದರೆ ನಿಮಗೆ ಸೀ ವಾಕ್ ಅಂತಾರಲ್ಲ ಗೊತ್ತಾ, ಆ ಥರದ್ದು ಏನೋ ಮಾಡ್ತಿದ್ದಾರೆ ಅನಿಸುತ್ತೆ. ಚಿಂದಿಯಾಗಿ ಮಾಡ್ತಿದ್ದಾರೆ ಮಾತ್ರ. ಹಿಂಗೆ ಅಲ್ಲಿಂದ ಕನೆಕ್ಟಿವಿಟಿ ಕೊಟ್ಟು ರೋಡ್ ಮೇಲೆ ಹಿಂಗೆ ಜಾಯಿನ್ ಮಾಡಿ ಅಲ್ಲಿವರೆಗೆ ಬಿಟ್ಬಿಟ್ರೆ ಗಾಡಿ ಗಿಡೀಲಿ ಸಕ್ಕದಾಗಿರುತ್ತೆ ಅಂದ್ಕೊಳ್ಳಿ. ಏನೋ ಮಾಡಿದ್ದಾರೆ, ಚೆನ್ನಾಗಿದೆ ಒಟ್ಟಿನಲ್ಲಿ. ನೋಡುವ, ಈ ಬಂಡೆಗಳನ್ನು ಏರಬೇಕಲ್ವ ಇವಾಗ, ಅದು ಇರೋದು ಏರೋಕ್ಕಾಗುತ್ತಾ ಏನು ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾನಂತೂ. ಸೊ ನೋಡ್ಬೋದು ಸ್ನೇಹಿತರೆ, ನೀವೇನು ನೋಡ್ತಿದ್ದೀರಲ್ವ, ಈ ಸೈಡಿಂದ ನೀರು ಬರ್ತಿದೆ ಅಲ್ವಾ, ಅದು ಒಂದು ರಿವರ್ ಆಗಿರುತ್ತೆ. ಈ ಸೈಡಿಂದ ಇಲ್ಲೇನು ಬರ್ತಿದೆ ಅಲ್ವಾ, ಅದು ಒಂದು ರಿವರ್ ಆಗಿರುತ್ತೆ. ಎರಡೂ ಬಂದ್ಬಿಟ್ಟು ಸಮುದ್ರ ಸೇರುತ್ತೆ. ನಿಮ್ಗೆ ಹಾಗಾಗಿ ನೀರಿನ ಕಲರ್ ಡಿಫ್ರೆನ್ಸ್ನ ನೋಡ್ಬೋದು. ಅಲ್ಲೆಲ್ಲ ತುಂಬ ಮರಳಿದೆ, ಇಲ್ಲೆಲ್ಲ ಒಂಥರ ಸೀ ವಾಟರ್ ಕ್ಲೀನಾಗಿದೆ. ಇದೇ ಬಂದು ಈ ಒಂದು ಜಾಗದ ಸ್ಪೆಷಾಲಿಟಿ ಆಗಿರುತ್ತೆ. ನೋಡಿ ಸ್ನೇಹಿತರೆ, ಏನು ಅದ್ಭುತವಾಗಿದೆ ಜಾಗ ಅಂದರೆ ಸೀರಿಯಸ್ ಆಗಿ ಸೈಕ್ ಆಗುತ್ತೆ. ಗಾಳಿ ಮಾತ್ರ ಸಿಕ್ಕಾಪಟ್ಟೆ ಇದೆ.
ವಾಯ್ಸ್ ಯಾವ ಥರ ಕ್ಯಾಪ್ಚರ್ ಆಗ್ತಿದೆ ಅಂತ ಗೊತ್ತಿಲ್ಲ. ಇಲ್ಲಿ ನೋಡಿ ಎಷ್ಟೊಂದು ದೊಡ್ಡ ಬಂಡೆ ಕಲ್ಲುಗಳನ್ನೆಲ್ಲ ತಂದು ಹಾಕಿ ಈ ಒಂದು ಸಿ ವಾಕ್ನ ಮಾಡ್ತಿದ್ದಾರೆ. ನಿಜಕ್ಕೂ ಮೆಚ್ಚಲೇಬೇಕು ಇವರೊಂದು ಸ್ಟ್ರಗಲ್ಗೆ, ಹಾರ್ಡ್ ವರ್ಕ್ಗೆ. ಸಕ್ಕದಾಗಿದೆ. ಅಲ್ಲೆಲ್ಲ ನೋಡಿ ಹೆಂಗುಂಟು ಮ್ಯಾಂಗ್ರೋವ್ ಫಾರೆಸ್ಟ್ ಅದೆಲ್ಲ. ಅಲ್ಲೆಲ್ಲ ಜನಗಳು ಬೇರೆ ಕಾಣಿಸ್ತಿದ್ದಾರೆ. ಬೋಟಿಗೆಲ್ಲ ಕರ್ಕೊಂಡು ಹೋಗ್ತಾರೆ ಅನ್ಸುತ್ತೆ. ಸಖತ್ ಚಿಂದಿಯಾಗಿದೆ ಮಾತ್ರ ಜಾಗ. ಬ್ಯೂಟಿ. ಸೊ ಇವಾಗ ಇಲ್ಲಿಂದ ಸೀದಾ ಮಂಗಳೂರಿಗೆ ಹೊರಟು ಊಟ ಗೀಟ ಮಾಡಿಕೊಂಡು ಆಮೇಲೆ ಇವತ್ತಿನ ಮಂಗಳೂರು ಸ್ಟೇಗೆ ಚೆಕ್-ಇನ್ ಆಗೋಣ. ಒಂದು ಅದ್ಭುತವಾದಂಥ ರೆಸಾರ್ಟ್ ಬುಕ್ ಮಾಡಿದ್ದೀನಿ. ಸೊ ಹೋಗ್ತಾ ಮತ್ತೆ ಸಿಗ್ತೀನಿ ಅಂತ ನಿಮಗೆ. ನೀವೇನಾದರೂ ಈ ಸಸಿ ಹಿತ್ಲು ಬೀಚ್ ನೋಡ್ಬೇಕನ್ನೋದಾದರೆ ಮಂಗಳೂರಿಗೆ ಬಂದಾಗ ಪ್ರತಿ ಸರ್ತಿ ವಿಸಿಟ್ ಮಾಡಿ, ಆರಾಮಾಗಿ ಬರ್ಬೋದು. ಸಖತ್ತಾಗಿರ್ತಕ್ಕಂಥ ಒಂದು ಬೀಚು, ಅದ್ಭುತವಾದಂಥ ಒಂದು ಮೆಮೊರೀಸ್ನ ಕ್ರಿಯೇಟ್ ಮಾಡ್ಕೊಂಡು ಹೋಗ್ಬೋದು. ಬನ್ನಿ ಮತ್ತೆ ಕಾರಲ್ಲಿ ಹೋಗ್ತಾ ಸಿಗ್ತೀನಿ ಅಂತ ನಿಮಗೆ. ಸ್ನೇಹಿತರೇ, ಇವಾಗ ನಾನು ಒಂದು ಬೀಚ್ ರೆಸಾರ್ಟ್ಗೆ ಬಂದು ಚೆಕ್-ಇನ್ ಆದೆ. ಅಂದರೆ ನಾನು ಸ್ಟೇ ಮಾಡೋದಕ್ಕೆ ಬುಕ್ ಮಾಡಿರ್ತಕ್ಕಂಥ ಒಂದು ರೆಸಾರ್ಟ್ಗೆ ಬಂದು ಚೆಕ್-ಇನ್ ಆಗಿದ್ದೀನಿ. ಏನು ಸಕ್ಕತ್ತಾಗಿದೆ ರೆಸಾರ್ಟ್ ಅಂದರೆ, ನಿಜಕ್ಕೂ ಕೊಟ್ಟಿರೋ ಕಾಸು ವರ್ತ್ ಅಂತ ಅನ್ನಿಸ್ತು. ಸಕ್ಕತ್ತಾಗಿ ಕಾಸ್ಟ್ಲಿ ಆಗಿದೆ. ಬಟ್ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ತುಂಬ ವರ್ತ್ ಪ್ಲೇಸ್ ಇದೆ ಗುರು. ಇದು ಅಮೌಂಟ್ ಪೇ ಮಾಡೋದರಲ್ಲಿ ತೊಂದರೆನೇ ಇಲ್ಲ ಅಂತ. ಸಕ್ಕತ್ತಾಗಿದೆ. ಇವಾಗ ತಾನೇ ಬಂದು ಚೆಕ್-ಇನ್ ಆಗಿದ್ದೀನಿ. ನಾನು ಇವತ್ತು ನೈಟು ಮತ್ತು ನಾಳೆ ನೈಟು ಕೂಡ ಇಲ್ಲೇ ಇರ್ತೀನಿ. ಒಂದು ಸರ್ತಿ ನಿಮ್ಗೆ ತೋರಿಸ್ತೀನಿ ಅಂತೆ ಪ್ರಾಪರ್ಟಿ ಮತ್ತು ಮುಂದ್ಗಡೆ ಬೀಚು ಹೆಂಗಿದೆ ಅಂತ. ಇದು ಬಂದು ನಾನು ಬುಕ್ ಮಾಡಿರ್ತಕ್ಕಂಥದ್ದು ಬೀಚ್ ಫ್ರಂಟ್ ಪ್ರಾಪರ್ಟಿ. ಬೀಚ್ ಬಂದು ಎಕ್ಸಾಕ್ಟ್ ಅಪೋಸಿಟ್ ರೋಡ್ ಮುಂದೆನೇ ಇರ್ತಕ್ಕಂಥದ್ದು. ಸಕ್ಕತ್ತಾಗಿದೆ. ಒಂದು ಸರ್ತಿ ತೋರಿಸ್ತೀನಿ, ಇದು ನೋಡ್ಕೊಳ್ಳಿ. ಸೊ ಇವಾಗೇನು ನಾನು ನಿಂತ್ಕೊಂಡಿದ್ದೀನಲ್ವ, ಇದೇ ಒಂದು ರೂಮ್ ಆಗಿರುತ್ತೆ. ಇಲ್ಲಿ ನೋಡಿ ಹೆಂಗಿದೆ. ಇಲ್ಲೇ ಒಂದು ಬೀಚು. ಅಂದರೆ ಎಕ್ಸಾಕ್ಟ್ ಅಪೋಸಿಟಲ್ಲಿ ಇನ್ನೇನೋ ಸ್ವಲ್ಪದ್ರಲ್ಲಿ ಈ ಒಂದು ಜಾಗದಿಂದ ಸನ್ಸೆಟ್ ಆಗೋದ್ರಲ್ಲಿದೆ. ಅಲ್ಲಿವರೆಗೂ ಸ್ವಲ್ಪ ನೀರಲ್ಲಿ ಹೋಗ್ಬಿಟ್ಟು ಮಜಾ ಮಾಡಿ ಆಮೇಲೆ ಬಂದು ಸನ್ಸೆಟ್ ವಿಡಿಯೋನ ಕ್ಯಾಪ್ಚರ್ ಮಾಡುವ. ಸಕ್ಕತ್ತಾಗಿ ಇವತ್ತಿನ ಒಂದು ಡೇನ ಸ್ಪೆಂಡ್ ಮಾಡುವ. ಬೀಚ್ ಹತ್ರ ಹೋಗ್ಬಿಟ್ಟು ಸಿಗ್ತೀನಂತೆ. ಬನ್ನಿ ಸ್ನೇಹಿತರೆ. ಬೀಚ್ಗೆ ಬಂದಾಯ್ತು ಸ್ನೇಹಿತರೆ. ಸಮುದ್ರ ನೋಡಿದ ಮೇಲೆ ಹೊರಗಡೆ ಇಳಿದೇ ಇರೋಕ್ಕಾಗತ್ತಾ? ಸರಿ, ನೀವೇ ನೋಡೋಣ. ಬಂದೆ ಬೀಚಲ್ಲಿ ಅಂದ್ಕೊಳ್ಳಿ. ಸಖತ್ ಕ್ರೇಜಿ ಆಗಿದೆ ಗುರು. ಏನು ವೇವ್ಸ್ ಅಂತೀರಾ, ಸನ್ಸೆಟ್ ಕೂಡ ಅದ್ದೂರಿಯಾಗಿ ಆಗ್ತಾ ಇದೆ. ಒಂದು ಅಲ್ಟಿಮೇಟ್ ಎಕ್ಸ್ಪೀರಿಯನ್ಸ್ ಅಂದ್ಕೊಳ್ಳಿ. ನೋಡಿ, ನನ್ನ ಕಾಲ ಕೆಳಗಡೆಗೆ ನೀರು ಹರಿತಾ ಉಂಟು. ಇವಾಗ ತೋರಿಸ್ತೀನಿ ಅನ್ಸರ್ತಿ, ನೀವು ನೋಡಿ ಸ್ನೇಹಿತರೆ. ಬೀಚ್ ಅಂದ್ಕೊಳ್ಳಿ, ಇದು ಮಾತ್ರ ಸಖತ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಇಲ್ಲಿ ಬೀಚು. ತೋರಿಸ್ತೀನಿ, ನೀವು ನೋಡಿ. ಸನ್ಸೆಟ್ ಕಲರ್ಸ್ ಮಾತ್ರ ಏನು ಅದ್ದೂರಿಯಾಗಿ ಕಾಣಿಸ್ತಿದೆ ಗೊತ್ತಾ. ರಿಯಲ್ ಬ್ಯೂಟಿ. ನೋಡಿ, ಇದೇ ಒಂದು ಬೀಚು. ಇಲ್ಲಿವರೆಗೂ ಕಾಲಲ್ಲೆಲ್ಲ ನೀರು ಬರ್ತಾ ಉಂಟು. ನೋಡಿ, ಸಖತ್ ಕ್ರೇಜಿ. ಇದೇ ಒಂದು ಸನ್ಸೆಟ್ ಪಾಯಿಂಟ್. ಇಲ್ಲೇ ಸನ್ಸೆಟ್ ಆಗುತ್ತೆ. ನಮ್ಮ ರೆಸಾರ್ಟ್ ಬಂದು ಅಲ್ಲಿ ಮುಂದೆ ಏನು ಟೆಂಟ್ ಥರ ಕಾಣಿಸ್ತಿರಲ್ಲ, ಅದೇ ಒಂದು ನಮ್ಮ ರೆಸಾರ್ಟ್ ಆಗಿದೆ. ನೋಡಿ ಯಾವ ಥರ ಇದೆ. ಒಂದು ಕ್ರೇಜಿ ಅಂದ್ಕೊಳ್ಳಿ ಥರ ಇದೆ ಮಾತ್ರ. ಅದರ ಸನ್ಸೆಟ್ ಕಲರ್ ನೋಡಿ ಸ್ನೇಹಿತರೆ. ಫುಲ್ಲು ಹಾಟ್ ಸಮ್ಮರ್ ಆಗಿರೋದ್ರಿಂದ ಸೂರ್ಯ ಮಾತ್ರ ಮಿಂಚ್ತಾ ಇದ್ದಾನೆ ಅಂದ್ಕೊಳ್ಳಿ. ಅದ್ದೂರಿಯಾಗಿ ಬ್ಯೂಟಿ ಬ್ಯೂಟಿ ಬ್ಯೂಟಿ. ನೋಡಿ ಹೆಂಗಿದೆ. ನನಗೆ ಫಸ್ಟು ಪೇ ಮಾಡಿ ಬುಕ್ ಮಾಡಿದಾಗ ಪ್ರಾಪರ್ಟಿ ಏನು ಗುರು ಇಷ್ಟೊಂದು ಕಾಸ್ಟ್ಲಿ ಅಂದ್ಕೊಂಡೆ. ಇವಾಗ ಮಾತ್ರ ನಿಜವಾಗ್ಲೂ ವರ್ತ್ ಅನ್ನಿಸ್ತು ಅಂದ್ಕೊಳ್ಳಿ. ಪ್ರೈವೇಟ್ ಪ್ರಾಪರ್ಟಿ ಇದು. ಹೊರಗಡೆ ಜನಗಳಿಗೆ ಬೀಚ್ ಆಕ್ಸಸ್ ಇಲ್ಲ. ಸೊ ಹಂಗಾಗಿ ಅದ್ದೂರಿಯಾಗಿದೆ ಮಾತ್ರ. ಈ ಒಂದು ಸನ್ಸೆಟೇ ಸಾಕು. ಈ ಒಂದು ಸನ್ಸೆಟೇ ಸಾಕು ಸ್ನೇಹಿತರೆ. ನನ್ನ ಪೈಸಾ ವಸೂಲ್ ಅನ್ನೋಕ್ಕೆ ಎಷ್ಟು ಪೇ ಮಾಡಿದ್ದೀನಿ ಏನು ಅಂತ ಡೀಟೇಲ್ ಆಗಿ ಹೇಳ್ತೀನಿ. ಅಂದರೆ ಇನ್ನೂ 2 ದಿವಸ ನಾನು ಇಲ್ಲೇ ಇರ್ತೀನಿ. ಸೊ ಹಂಗಾಗಿ ಡೀಟೇಲ್ ವಿಡಿಯೋ ಮಾಡೋಣ. ಈ ಒಂದು ಪ್ರಾಪರ್ಟಿದು ಯಾವ ಥರ ಇದೆ, ಹಿಂಗೆ ಪ್ರೈಸಿಂಗ್ ಹೆಂಗಿರುತ್ತೆ, ಏನಾದರೂ ವೇರಿಯೇಷನ್ ಇರುತ್ತಾ ಪ್ರೈಸಿಂಗಲ್ಲಿ ಅಂತ ಎಲ್ಲ ಡೀಟೇಲ್ ಆಗಿ ತಿಳಿದುಕೊಳ್ಳುವ. ಅದಕ್ಕೂ ಮುಂಚೆ ಸದ್ಯಕ್ಕೆ ಟೈಮ್ ವೇಸ್ಟ್ ಮಾಡಿದೆ, ಬೀಚಲ್ಲಿ ಇಳಿಯುವ. ಈ ನೀಲಿ ಕಣ್ಣ ಬೆಳಕಲಿ ಮನೆಯೆಲ್ಲ ಎಂದು ಬೆಳಗಲಿ. ನೀ ತಂದ ಪ್ರೀತಿಲತೆಯಲಿ ನಗುವೆಂಬ ಹೂವು